ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಕಳೆದ 2 ವರ್ಷದಿಂದ ನಟ ದರ್ಶನ್ ಅವರು ಜೈಲಲ್ಲೇ ಇದ್ದಾರೆ. ಆದರೂ ಸಹ ಜೈಲಲ್ಲಿರುವಂತಹ ದರ್ಶನ್ಗೆ ಎಷ್ಟು ಚಿಂತೆ ಆಗ್ಬಿಟ್ಟಿದೆ, ಯಶ್ ಅವರ ಯೋಚನೆ ಬಹಳ ದೊಡ್ಡ ಮಟ್ಟದಲ್ಲಿ ದರ್ಶನ್ ಅವ್ರಿಗೆ ಕಾಡ್ತಾ ಇದೆ ಅನ್ನುವಂತಹ ಮಾತು ಇದೀಗ ಎಲ್ಲ ಕಡೆ ಹರಿದಾಡ್ತಾ ಇರುವಂತಹ ಮಾತು. ಹೌದು, ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೈಲು ಸೇರಿ 2 ವರ್ಷಗಳೇ ಕಳೆದಿದೆ. ದರ್ಶನ್ ಜೈಲು ಸೇರಿದಂತಹ ಬೆನ್ನಲ್ಲೇ ಸಾಕಷ್ಟು ಸಿನಿಮಾಗಳು ಸಹ ಅವರ ಕೈ ಬಿಟ್ಟು ಹೋಗಿತ್ತು. ಅದೇ ರೀತಿಯಾಗಿ ಈ ಕೇಸ್ನಲ್ಲಿ ದರ್ಶನ್ ಹೊರ ಬರ್ತಾರೋ ಇಲ್ವೋ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಆದರೆ ದರ್ಶನ್ ಜೈಲಿನಲ್ಲಿದ್ರೂ ಸಹ ನಂಬಿಕೆ ಮಾತ್ರ ಇನ್ನೂ ಸಹ ಕಳ್ಕೊಂಡಿಲ್ಲ ಅನ್ನುವಂತಹ ಮಾತು ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಅದರ ಜೊತೆಗೆ ಜೈಲಿನಲ್ಲಿದ್ರೂ ಸಹ ದಾಸನ ಸಿನಿಮಾ ಪ್ರೀತಿ ಮಾತ್ರ ಕಿಂಚಿತ್ತೂ ಸಹ ಕಡಿಮೆ ಆಗಿಲ್ಲ. ಅವರನ್ನ ನೋಡೋಕೆ ಅಂತ ಹೋದವರ ಬಳಿ ದಾಸ ಕೇಳ್ತಾ ಇರೋದು ಚಿತ್ರರಂಗದ ಬಗ್ಗೆ. ಚಿತ್ರರಂಗ ಏನಾಗಿದೆ ಅನ್ನುವಂತಹ ಪ್ರಶ್ನೆಯ ಇದೀಗ ದಾಸ ಎಲ್ಲರ ಬಳಿ ಕೇಳ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ ಇದೀಗ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಬಗ್ಗೆಯೂ ಸಹ ಇದೀಗ ದಾಸ ವಿಚಾರಿಸಿದ್ದಾರೆ ಅನ್ನುವಂತಹ ಮಾತು ಸೌಂಡನ್ನ ಮಾಡ್ತಾ ಇದೆ. ಹೌದು, ನಟ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿ ಸರಿಸುಮಾರು 2 ವರ್ಷ ಆಗಿದೆ. ಈ ಕೊಲೆ ಆರೋಪದಿಂದ ಅದು ಯಾವ ರೀತಿಯಾಗಿ ಮುಕ್ತಿಯನ್ನ ಪಡ್ಕೋತಾರೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಆದರೆ ಜೈಲಿನಲ್ಲಿರುವಂತಹ ದರ್ಶನ್ ತನ್ನ ವೃತ್ತಿ ಜೀವನದ ಬಗ್ಗೆ ಆಶಾಭಾವನೆಯನ್ನ ಇನ್ನೂ ಸಹ ಕಳ್ಕೊಂಡಿಲ್ಲ. ಯಾಕೆ ಅಂತ ಅಂದ್ರೆ ದರ್ಶನನ್ನ ಯಾರೇ ನೋಡೋಕ್ಕಂತ ಹೋದ್ರೂ ಸಹ ಅಲ್ಲಿ ಸಿನಿಮಾ ರಂಗದ ಆಗು ಹೋಗುಗಳ ಹಾಗೂ ಅದರ ನಿರೀಕ್ಷೆ ಇರುವಂತಹ ಸಿನಿಮಾಗಳ ಬಗೆಯೇ ಮಾತನಾಡ್ತಾ ಇರ್ತಾರೆ ಅನ್ನುವಂತಹ ಮಾಹಿತಿ ಇದೀಗ ಹೊರಬಿದ್ದಿದೆ. ಇನ್ನು ನಮ್ಮೆಲ್ಲರಿಗೂ ಸಹ ಗೊತ್ತಿರುವಂತೆ ದರ್ಶನ್ ಅವರು ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ. ದರ್ಶನ್ ಅವರ ಕಾಲ್ ಶೀಟ್ ಸಿಕ್ಕರೆ ಸಾಕು ಅಂತ ನಿರ್ಮಾಪಕರು ಸಹ ಕ್ಯೂ ನಿಂತ ದಿನವನ್ನ ನಾವೆಲ್ಲರೂ ಸಹ ನೋಡಿದ್ದೀವಿ. ಯಾಕೆ ಅಂತ ಅಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಾಕ್ಸ್ ಆಫೀಸನ್ನ ಉಡೀಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದ್ದಿದ್ದು ನಟ ದರ್ಶನ್ ಸರ್ ಅವರಿಗೆ ಮಾತ್ರ. ಅಂತಹ ನಟನ ಕಾಲ್ ಶೀಟ್ಗೋಸ್ಕರ ಎಲ್ಲ ನಿರ್ಮಾಪಕರಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಕ್ಯೂ ನಿಲ್ತಾ ಇದ್ರು ಅನ್ನುವಂತಹ ದಿನವನ್ನ ನಾವೆಲ್ಲರೂ ಸಹ ನೋಡಿದ್ವಿ. ಆದರೆ ದರ್ಶನ್ ಸರ್ ಮಾಡ್ಕೊಂಡಂತಹ ಒಂದು ಎಡವಟ್ಟಿಗೆ ಇವತ್ತು ಜೈಲಲ್ಲಿ ಕೂತಿರುವಂಥದ್ದು. ಆದರೆ ಜೈಲಿನಲ್ಲಿದ್ರೂ ಸಹ ದಾಸನಿಗೆ ಚಿತ್ರರಂಗದ ಚಿಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಯಾಕೆ ಅಂತ ಅಂದ್ರೆ ದರ್ಶನ್ಗೆ ಬದುಕು ಕೊಟ್ಟಂತಹ ಬಣ್ಣದ ಜಗತ್ತಿನ ಬಗ್ಗೆ ಎಷ್ಟು ಚಿಂತಿಸ್ತಾ ಇದ್ದಾರೆ ಅನ್ನೋದನ್ನ ಇದೀಗ ದರ್ಶನ್ ಅವರನ್ನ ಮೊನ್ನೆಯಷ್ಟೇ ಜೈಲಿನಲ್ಲಿ ಭೇಟಿಯಾದಂತಹ ರಕ್ಷಿತಾ ಅವರ ಆಪ್ತರ ಬಳಿ ಇದೀಗ ಹೇಳ್ಕೊಂಡಿದ್ದಾರೆ. ಹೌದು, ದರ್ಶನ್ ಜೈಲಿನಲ್ಲಿದ್ರೂ ಕೂಡ ಕನ್ನಡ ಚಿತ್ರರಂಗದ ಮೇಲಿನ ಅಭಿಮಾನ, ಕನ್ನಡ ಸಿನಿಮಾಗಳ ಮೇಲಿನ ಪ್ರೀತಿ ಕಿಂಚಿತ್ತೂ ಸಹ ಕಡಿಮೆ ಆಗಿಲ್ಲ ಅಂತ ಇದೀಗ ಹೇಳ್ಕೊಂಡಿರುವಂಥದ್ದು. ಇನ್ನು ನಟ ದರ್ಶನ್ ಹಾಗೂ ಯಶ್ ಅವರ ಒಂದಷ್ಟು ಬಾಂಡಿಂಗ್ ಅನ್ನ ನೋಡೋದಾದ್ರೆ ಈ ಇಬ್ಬರು ಜೋಡೆತ್ತುಗಳು ಅಂತಾನೆ ಫೇಮಸ್ ಆಗಿದ್ರು. ಸುಮಲತಾ ಅವರು ಎಲೆಕ್ಷನ್ ಸಮಯದಲ್ಲಿ ಈ ಇಬ್ಬರು ಸಹ ಜೋಡೆತ್ತಿನಂತೆ ನಿಂತ್ಕೊಂಡು ದುಡ್ದು ಅವರನ್ನ ಗೆಲ್ಲಿಸಿದ್ರು ಅಂತಾನೆ ಹೇಳ್ಬೋದು. ಇನ್ನು ಸುಮಲತಾ ಅವರ ಬರ್ಡೇ ಪಾರ್ಟಿಯಲ್ಲೂ ಸಹ ಈ ಇಬ್ಬರು ಒಟ್ಟಿಗೆ ಇದ್ರು. ಅಂಬರೀಷ್ ಅವರ ಆಪ್ತ ಬಳಗದಲ್ಲಿ ಇಬ್ರು ಸಹ ಇದ್ದವರು. ಅದರಲ್ಲೂ ನಟ ದರ್ಶನ್ ಅವರು ಯಶ್ಗೆ ಹೀರೋ ಅಂತಾನೆ ಕರೀತಾ ಇದ್ರು. ಈಗ ಈ ಹೀರೋನ ಟಾಕ್ಸಿಕ್ ಸಿನಿಮಾ ಇನ್ನೇನು ರಿಲೀಸ್ ಆಗೋದಕ್ಕೆ ಸಜ್ಜಾಗಿದೆ. ಈ ಸಿನಿಮಾ ಬಗ್ಗೆಯೂ ಸಹ ಇದೀಗ ರಕ್ಷಿತಾ ಅವರ ಬಳಿ ದರ್ಶನ್ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಇದೀಗ ರಕ್ಷಿತಾ ಅವರು ಹಂಚ್ಕೊಂಡಿರುವಂಥದ್ದು. ಇನ್ನು ರಕ್ಷಿತಾ ಜೊತೆ ಕುಶಲಾಪರಿ ಮಾತಾಡಿದಂತಹ ದರ್ಶನ್ ಯಶ್ರ ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಆಯ್ತಾ ಅಂತ ಕೇಳಿದಷ್ಟೇ ಅಲ್ಲದೆ ಡಾಲಿ ಧನಂಜಯ್ ಅಭಿನಯಿಸಿ ನಿರ್ಮಾಣ ಮಾಡ್ತಾ ಇರುವಂತಹ ಮದರ್ ಪ್ರಾಮಿಸ್ ಸಿನಿಮಾ ಗೆಲ್ತಾ ಅಂತಲ್ಲ ಧನಂಜಯ್ ಬಗ್ಗೆಯೂ ಸಹ ಇದೀಗ ವಿಚಾರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಒಟ್ಟಾರೆಯಾಗಿ ದರ್ಶನ್ ಅವರ ಭಾವನೆ ಏನು ಅಂತ ನೋಡೋದಾದ್ರೆ ಆ ಚಿತ್ರರಂಗ ಅಂದರೆ ಈ ಚಿತ್ರ ಆಗಿರ್ಬೋದು, ಮದರ್ ಪ್ರಾಮಿಸ್ ಆಗಿರ್ಬೋದು, ಟಾಕ್ಸಿಕ್ ಆಗಿರ್ಬೋದು, ಎಲ್ಲ ಚಿತ್ರಕ್ಕೂ ಸಹ ಒಳ್ಳೇದಾಗಬೇಕು, ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡಬೇಕು, ಕನ್ನಡ ಚಿತ್ರರಂಗ ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಬೇಕು, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು ಅಂತ ಇದೀಗ ಬಾಹುಕರಾಗಿ ಇದೀಗ ಮಾತನಾಡಿರುವಂತಹ ಮಾತುಗಳು ಇದೀಗ ರಕ್ಷಿತಾ ಅವರು ಎಲ್ಲರ ಹತ್ರ ಹಂಚ್ಕೊಂಡಿರುವಂಥದ್ದು. ಇನ್ನು ಜೈಲಿನಲ್ಲಿದ್ದರೂ ಸಹ ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಆದರೂ ಸಹ ಎಷ್ಟೋ ಆತಂಕದ ನಡುವೆಯೂ ಸಹ ಇದೀಗ ದರ್ಶನ್ ಅವರು ಸಿನಿಮಾ ಮೇಲಿನ ಪ್ರೀತಿ ಮಾತ್ರ ಎಲ್ಲೂ ಸಹ ಕಡಿಮೆ ಆಗಿಲ್ಲ ಅನ್ನೋದನ್ನು ಮಾತ್ರ ಇದೀಗ ಕೇಳಿರುವಂತಹ ಪ್ರಶ್ನೆಗಳಿಂದ ತಿಳ್ಕೊಬೋದು. ಯಾಕೆ ಅಂತ ಅಂದರೆ ಒಬ್ಬ ನಟನನ್ನ, ಅದು ಜೈಲಲ್ಲಿರುವಂಥವ್ರನ್ನ ಮೀಟ್ ಮಾಡೋಕೆ ಹೋದಾಗ ನಾರ್ಮಲ್ ಆಗಿ ಒಂದಷ್ಟು ವಿಚಾರದ ಬಗ್ಗೆ ಮಾತಾಡ್ತಾರೆ. ಆದರೆ
ಕನ್ನಡ ಚಿತ್ರರಂಗದಲ್ಲಿ ಏನಾಗ್ತಾ ಇದೆ, ಅದರಲ್ಲೂ ಪ್ರಮುಖವಾಗಿ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಏನಾಗ್ತಾ ಇದೆ, ಡಾಲಿ ಅವರ ಮದರ್ ಪ್ರಾಮಿಸ್ ಸಿನಿಮಾ ಏನಾಗ್ತಾ ಇದೆ ಅಂತ ದರ್ಶನ್ ಅವರು ಅಷ್ಟು ಕುತೂಹಲದಿಂದ ಕೇಳಿರುವಂತಹ ವಿಚಾರ ಬಹಳ ಅಭಿಮಾನಿಗಳಿಗೂ ಸಹ ಇಷ್ಟ ಆಗುವಂಥದ್ದು. ಯಾಕೆ ಅಂತ ಅಂದರೆ ಇಂತಹ ವಿಚಾರಗಳು ಅಭಿಮಾನಿಗಳಿಗೆ ಬಹಳ ಇಷ್ಟ ಆಗುತ್ತೆ. ಯಾಕೆಂತಂದರೆ ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾನೆ ದರ್ಶನ್ ಅವರು ಹೆಸರನ್ನು ಪಡ್ಕೊಂಡಿದ್ರು. ಇನ್ನು ದರ್ಶನ್ ಅವರ ವಿಚಾರಕ್ಕೆ ಬಂದರೆ, ಜೈಲಿಂದ ಹೊರ ಬಂದ ಮೇಲೆ ಅವರು ಸಿನಿಮಾ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ, ಚಿತ್ರರಂಗದಿಂದ ದೂರ ಇರ್ತಾರಾ, ರಾಜಕೀಯಕ್ಕೆ ಹೋಗ್ತಾರಾ, ಹೀಗೆ ಎಷ್ಟೋ ವಿಚಾರಗಳು ಯಾವ್ಯಾವುದೋ ರೀತಿಯ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಇದ್ಯಾವುದಕ್ಕೂ ಸಹ ಕ್ಯಾರೆ ಅಂದೆ ದರ್ಶನ್ ಅವರ ಮನಸ್ಥಿತಿ ಸಿನಿಮಾ ಬಿಟ್ಟು ಬೇರೆ ಏನೂ ಸಹ ಬಯಸ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಇದೀಗ ರಕ್ಷಿತಾ ಅವರು ರಿವೀಲ್ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ರಾಜಕೀಯ ಆಗಿರ್ಬೋದು, ಅನದರ್ ಲೈಫ್ ಆಗಿರ್ಬೋದು, ಯಾವುದ್ರ ಬಗ್ಗೆನೂ ಸಹ ಯೋಚನೆ ಮಾಡದೆ ಬರೀ ಸಿನಿಮಾ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಇದೀಗ ರಕ್ಷಿತಾ ಅವರು ಭೇಟಿ ಆದಂತಹ ನಂತರ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ದರ್ಶನ್ ಅವರ ಈ ಸಿನಿಮಾ ಪ್ರೀತಿಗೆ ನೀವೇನು ಹೇಳ್ತೀರಾ, ನಿಮಗೇನು ಅನಿಸುತ್ತೆ, ಇದನ್ನು ಕಮೆಂಟ್ ಮಾಡುವಂತಹ ಮೂಲಕ ತಿಳಿಸ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.